ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಮ್ಮ ಇಂಡಿಯನ್ ಆರ್ಮಿ ಸೀರಿಯಸ್ ಆಗಿ ಈ ದೀಪಾವಳಿಯನ್ನು ಆಚರಿಸಿದ್ರೆ ಹೇಗಿರುತ್ತೆ ಗೊತ್ತಿದೆಯಾ? ಇನ್ನು ರಾತ್ರಿ ನಡೆದ ಈ ವಿಡಿಯೋಗಳನ್ನು ಒಂದ್ಸಲ ನೋಡಿ, ಖಂಡಿತವಾಗ್ಲೂ ಗೊತ್ತಾಗುತ್ತೆ. भाईजान नूर खान बेस में आके गिरा है. ये अटैक हुआ है नूर खान बेस पे, बिल्कुल घर के सामने. अभी एक जहाज गुजरा है. ಆಪರೇಷನ್ ಸಿಂಧೂರ್ನ ಫಸ್ಟ್ ಸ್ಟ್ರೈಕ್ ನಡೆಸಿದಾಗಲೇ ಭಾರತಕ್ಕೆ ಗೊತ್ತಾಗಿತ್ತು ಈ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಈ ಚೈನೀಸ್ ಕಬಾಡಿ ಮಾಲ್ ಸ್ಟ್ರೈಕ್ ನಡೆಯೋಕ್ಕಿಂತ ಮುಂಚೆ ಪಾಕಿಸ್ತಾನದ ಯಾವ ಸ್ಟ್ರೀಟ್ ಇಂಟರ್ವ್ಯೂನಲ್ಲಿ ಯಾವ ಪೊಲಿಟಿಷಿಯನ್ ಹತ್ರ ಕೇಳಿದ್ರು ನಮ್ಮದು ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ವರ್ಲ್ಡ್ಸ್ ನಂಬರ್ 1 ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತಾ ಇದ್ರಲ್ಲ. ಈಗ ಒಂದೊಂದಾಗಿ ಅದರ ಕಂಪ್ಲೀಟ್ ಡಿಫೆನ್ಸ್ ಸಿಸ್ಟಮ್ನ ಬಣ್ಣ ಬಯಲಾಗ್ತಾ ಇದೆ. ಈ ಏರ್ ಡಿಫೆನ್ಸ್ ಇಕ್ವಿಪ್ಮೆಂಟನ್ನು ಯಾಕೆ ಹಾಕ್ಲಾಗತ್ತಂದ್ರೆ, ಏನಾದರೂ ಫಾರಿನ್ ಕಂಟ್ರಿ ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದನ್ನು ಏರ್ನಲ್ಲೇ ಹೊಡೆದು ಹಾಕಲಿ ಅಂತ. ಅದು ನಿಮಗೆ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಗೊತ್ತಾಗಿರ್ಬೋದು. ಆದರೆ ಈ ಪಾಕಿಸ್ತಾನದ ಚೈನೀಸ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಾ ಇದೆ ಅಂದರೆ, ಒಂದು 2 ಪ್ಲೇಟ್ ನೂಡಲ್ಸ್ ತಿನ್ಕೊಂಡು ಮೋಸ್ಟ್ಲಿ ಸಣ್ಣಗೆ ಒಂದು ನಿದ್ರೆ ಮಾಡ್ತಾ ಇರ್ಬೋದು. ಭಾರತದ ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಡಿಟೆಕ್ಟ್ ಮಾಡೋದಿರಲಿ, ಸ್ವತಃ ನಿನ್ನೆ ಅದಕ್ಕೆ ಹೋಗಿ ಒಂದು ಡ್ರೋನ್ ಬಿದ್ದಿದೆ, ಆದರೂ ಅದು ಇನ್ನೂ ಎಚ್ಚರ ಆಗಲಿಲ್ಲ. ಇದು ಯಾವ ರೀತಿ ಆಗ್ತಿದೆ ಅಂದರೆ, ಭಾರತದಿಂದ ಹೊರಟಂತ ಈ ಕ್ಷಿಪಣಿ ರೂಪದ ಚೆಂಡುಗಳೆಲ್ಲ ಆಸಿ ಮುನ್ನಿಯ ಚೆಡ್ಡಿ ಒಳಗೆ ಹೋಗಿ ಎಲ್ಲೆಲ್ಲಿ ಹೊಟ್ಟಬೇಕೋ ಅಲ್ಲೆಲ್ಲಿ ಹೋಗಿ ಹೊಟ್ತಾ ಇದೆ. ಆದರೆ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ಗೆ ಒಂದು ಸಿಗ್ತಾ ಇಲ್ಲ. ಪಾಕಿಸ್ತಾನದ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂಗೂ ಒಂದು ಡ್ರೋನ್ ಹೋಗಿ ಬಿದ್ದಿದೆಯಂತೆ. ಆದರೆ ಜನರ ಹತ್ರ ಪಾಕಿಸ್ತಾನ ಏನು ಹೇಳಿದೆ ಅಂದರೆ, ಪಾಕಿಸ್ತಾನದ ಪೊಲೀಸ್ ಆರ್ಮಿ ಎಲ್ಲ ಈ ಜನರ ಹತ್ರ ಏನು ಹೇಳ್ತಾ ಇದೆ ಅಂದರೆ, ಇದು ಡ್ರೋನ್ ಎಲ್ಲ ಬಿದ್ದಿದ್ದಲ್ಲ, ಆಸ್ಮಾನ್ ಬಿಜಿಲಿ ಅಂದರೆ ಜೋರಾಗಿ ಸಿಡ್ಲು ಬಡ್ದಿರೋದು, ಇದು ಡ್ರೋನ್ ಅಲ್ಲ ಅಂತ ಹೇಳ್ತಾ ಇದೆಯಂತೆ. ಅದು ಸಹ ಪಾಕಿಸ್ತಾನ ಪೊಲೀಸ್ ಆರ್ಮಿಗೆ ಬಾಯಿ ಉಪ್ಪಾಕೊಂಡು ಬೈತಾ ಇರೋ ಒಂದು ವಿಡಿಯೋ ಸಹ ವೈರಲ್ ಆಗಿದೆ. लोगों को झूठ बोलते हुए, यार ये हमारे दायरे के लोग हैं, मुझे कह रहे हैं ये आसमानी बिजली गिरी है. मैं अभी जा रहा था वहाँ पे, इन्होंने मुझे कहा कि जी आसमानी बिजली गिरी है. यहाँ पे लोगों के अंदर खौफ व हरास फैला हुआ है, लोग अपने बच्चों को लेने के लिए आ रहे हैं. ये फूड स्ट्रीट के हालात है रावलपिंडी के, जहाँ पर सुबह ड्रोन गिराया गया है और पंजाब पुलिस और फोर्सेस खड़ी है वहाँ पे. वो कह रही है जी आसमानी बिजली गिरी है. शर्म आनी चाहिए यार. ಈ ಥರ ಡ್ರೋನ್ ಮೇಲೆ ಡ್ರೋನ್, ಮಿಸೈಲ್ ಮೇಲೆ ಮಿಸೈಲ್ ಪಾಕಿಸ್ತಾನದ ಸಿಟಿಗಳಲ್ಲೆಲ್ಲ ಹೊಡ್ತಾ ಇರೋದು ನೋಡಿ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಸದಾ ಕೇಳಲಾಗ್ತಿದೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಾ ಇದೆ ಅಂತ ಆರ್ಮಿ ಹತ್ರ. यहाँ पे ड्रोन अंदर आ रहे हैं, मतलब इंडिया से अंदर पिंडी तक पहुंच रहे हैं. पिंडी तक पहुंचे कैसे? ಈಗ ಎಲ್ಲ ಪಾಕಿಸ್ತಾನದ ಸಿಟಿಯಲ್ಲಿ ಡಮ್ 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 ಅಂತ ಒಂದೊಂದೇ ಡ್ರೋನ್ ಹೊಡ್ತಾ ಇದೆ, ಜನರಿಗೆ ಅದು ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಏನಾದರೂ ಉತ್ತರ ಕೊಡಬೇಕಲ್ಲ ಈಗ ಪಾಕಿಸ್ತಾನದ ಆರ್ಮಿ. ನಾವು ಭಾರತದಲ್ಲಿ ಡ್ಯಾಮೇಜ್ ಮಾಡಿದೆ, ನಮ್ಮ ಕ್ಷಿಪಣಿಗಳು ಹೋಗಿ ಭಾರತಕ್ಕೆ ಬಿದ್ದಿದೆ ಅಂತ ತೋರಿಸ್ಕೊಳ್ಬೇಕಲ್ಲ. ಅದೇ ಕಾರಣಕ್ಕೆ ಈಗ ನಮ್ಮ ಭಾರತದ ಮೇಲೆ ಒದ್ವ ಡ್ರೋನ್ಗಳನ್ನು ಹಾರಿಸ್ತಾ ಇರೋದು ಪಾಕಿಸ್ತಾನ. ನಿನ್ನೆ ರಾತ್ರಿ ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಆದರೆ ಈಗ ಪಾಕಿಸ್ತಾನ ಹಾರಿಸಿ ಬಿಟ್ಟಿರೋ ಎಲ್ಲ ಡ್ರೋನ್ಗಳನ್ನು ನಮ್ಮ ಡಿಫೆನ್ಸ್ ಸಿಸ್ಟಮ್ ಸಕ್ಸಸ್ಫುಲಿ ಟೇಕ್ ಡೌನ್ ಮಾಡಿ ಹಾಕಿದೆ. ಇದರಿಂದ ಯಾವುದೇ ಡ್ಯಾಮೇಜ್ ಸಹಿತ ಆಗಿಲ್ಲ ಅಂತ ಸಹ ನಮ್ಮ ಆರ್ಮಿ ಟ್ವೀಟ್ ಮಾಡಿ ಹೇಳಿದೆ. ಆದರೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಭಾರತದ ದಿಲ್ಲಿಯಲ್ಲಿ, ಮುಂಬೈನ ಪೋರ್ಟಲ್ಲಿ ಎಲ್ಲ ಬೆಂಕಿ ಹಾರ್ತಾ ಇರೋ ವಿಡಿಯೋಗಳು ಓಡಾಡ್ತಿದೆ. ಇದು ಯಾಕಂದರೆ ಪಾಕಿಸ್ತಾನ ಜನರಿಗೆ ಸಮಾಧಾನ ಮಾಡಬೇಕಲ್ಲ. ಯಾವುದಾದ್ರು ರೀತಿ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಬೆಂಕಿ ಬಿದ್ದಿರೋ ಫೋಟೋ ಏನೇನೆಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ, ಭಾರತದಲ್ಲಿ ಪಾಕಿಸ್ತಾನದ ಆರ್ಮಿ ಡ್ಯಾಮೇಜ್ ಮಾಡಿದೆ ಅಂತ. ನಿಮಗೂ ಏನಾದರೂ ಇಂಥ ವಿಡಿಯೋ ಇಂಥ ಫೋಟೋಗಳೇನಾದರೂ ಸರ್ಕ್ಯುಲೇಟ್ ಆದರೆ ಅದನ್ನು ಖಂಡಿತ ಶೇರ್ ಮಾಡಬೇಡಿ, ಅದನ್ನು ಅಲ್ಲಿಗೆ ರಿಪೋರ್ಟ್ ಮಾಡಬೇಡಿ. ಯಾಕಂದರೆ ನಮ್ಮ ಗವರ್ನಮೆಂಟೇ ಹೇಳ್ತಿರೋ ರೀತಿ ಪಾಕಿಸ್ತಾನ ಈ ಆನ್ಲೈನ್ ಫೇಕ್ ನ್ಯೂಸ್ ವಾರ್ ಕೂಡ ನಡೆಸ್ತಾ ಇದೆ ಭಾರತದ ಮೇಲೆ. ಅವರ ವರ್ಲ್ಡ್ಸ್ ನಂಬರ್ 1 ಆರ್ಮಿಗೆ ನಮ್ಮ ಭಾರತದ ಡಿಫೆನ್ಸ್ ಸಿಸ್ಟಮನ್ನು ಇಷ್ಟರ ಒಳಗಡೆ ಏನು ಕಿತ್ತು ದಬಾಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೆ ಆನ್ಲೈನ್ನಲ್ಲಾದರೂ ಈ ಪಾಕಿಸ್ತಾನಗಳನ್ನು ಸಮಾಧಾನ ಮಾಡಬೇಕಲ್ಲ. ನಾವು ಭಾರತಕ್ಕೆ ಡ್ಯಾಮೇಜ್ ಮಾಡಿದ್ದೇವೆ, ನಮ್ಮ ನಂಬರ್ 1 ಆರ್ಮಿ ಭಾರತಕ್ಕೆ ಡ್ಯಾಮೇಜ್ ಮಾಡಿದೆ ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ಈ ರೀತಿ ಫೇಕ್ ನ್ಯೂಸ್ಗಳನ್ನು ಸರ್ಕ್ಯುಲೇಟ್ ಮಾಡ್ತಾ ಇದೆ ಪಾಕಿಸ್ತಾನ. ಇಂಥ ಫೇಕ್ ನ್ಯೂಸ್ಗಳು ನಿಮಗೂ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ಟ್ವಿಟ್ಟರ್ನಲ್ಲಿ ಏನಾದರೂ ಬಂದರೆ ಅದನ್ನು ಶೇರ್ ಮಾಡೋಕ್ಕಿಂತ ಮೊದಲು ಖಂಡಿತವಾಗಿ ಅದು ರಿಯಲ್ ಅಥವಾ ಸುಳ್ಳ ಅಂತ ಚೆಕ್ ಮಾಡಿ ನೋಡಿ. ಯಾಕಂದರೆ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಈ ರೀತಿ ಫೇಕ್ ನ್ಯೂಸ್ಗಳನ್ನು ಹರಡಿಸ್ಲಿಕ್ಕೆ ಫುಲ್ ತಮ್ಮ 100% ಎಫರ್ಟನ್ನು ಹಾಕಿ ಪ್ರಯತ್ನ ಪಡ್ತಾ ಇದೆ. ಅಷ್ಟೇ ಅಲ್ಲ, ನಿನ್ನೆ ಪಾಕಿಸ್ತಾನದ ಕೆಲವೊಂದು ಫೈಟರ್ ಜೆಟ್ಗಳನ್ನು ಹೊಡೆದು ಕೆಳಗೆ ಉರುಳಿಸಿದೆ ನಮ್ಮ ಇಂಡಿಯನ್ ಆರ್ಮಿ. ಇದ್ರ ಬಗ್ಗೆಯೂ ಕಂಪ್ಲೀಟ್ ಮಾಹಿತಿ, ಎಷ್ಟೆಷ್ಟು ಫೈಟರ್ ಜೆಟ್ಗಳನ್ನು ಎಲ್ಲೆಲ್ಲಿ ಹೊಡೆದು ಹಾಕಲಾಗಿದೆ ಅಂತ ಇದುವರೆಗೂ ನಮ್ಮ ಇಂಡಿಯನ್ ಆರ್ಮಿ ಪ್ರೆಸ್ ಮೀಟಲ್ಲಿ ಹೇಳಲಿಲ್ಲ. ಇದ್ರ ಬಗ್ಗೆ ಮುಂದಿನ ಅಪ್ಡೇಟ್ಗಳು ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.